ಕಿತ್ತೂರಿನ ಚಂದ್ರಪ್ರಭಾರವರ ಪ್ರಭೆ ಇಡೀ ಕರ್ನಾಟಕವನ್ನು ಆವರಿಸಿದೆ. ದಿನ ಬೆಳಗಾಗುವುದರೊಳಗೆ ಅದು ತಾಯಿಯ ಹೃದಯದ ಸ್ಪಂದನೆಯ ಕಾರಣದಿಂದಾಗಿ. ಎಸ್, ಒಂದು ಮಗು ಉಳಿಸಿದ ಮತ್ತು ಅದಕ್ಕೆ ಬೇಕಾಗಿ ಸ್ಪಂದಿಸಿದ ರೀತಿ. ಹಾಗೆ ಅವರು ಇನ್ನೂ ಕಾಣದ ಒಂದು ಮುಖ ಇದೆ. ಅದು ಏನಂದರೆ, ಯಾವ ಮಗುವಿನ ಜೊತೆಯಲ್ಲಿ ಮತ್ತೊಂದು ಮಗು ಮೃತಪಟ್ಟಿತೋ ಆ ಮಗು ಅವರ ಕೈಗೆ ಬಂದಿತ್ತು, ಅದನ್ನು ಹೇಗೆ ಅವರು ಸ್ಪಂದಿಸಿದ್ದು ಅದು ಕೂಡ ಕೇಳಲಿಕ್ಕಿದೆ. ಬನ್ನಿ ಅವರ ಹತ್ರ ಮಾತಾಡೋಣ. ಮೇಡಮ್, ಈ ಘಟನೆಯನ್ನು ನೀವು ಹೇಗೆ ನೋಡಿದ್ರಿ? ನಿಮಗೆ ಹೇಗೆ ಗೊತ್ತಾಯಿತು ಮತ್ತು ಅಲ್ಲಿ ಸ್ಪಂದಿಸಿದ ರೀತಿ ಹೇಗೆ? ನನಗೆ ನವಂಬರ್ 1 ಕನ್ನಡ ರಾಜ್ಯೋತ್ಸವ. ಆ ದಿವಸ ನಾವು ಬೆಳಿಗ್ಗೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಮತ್ತು ಒಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಭೆಯಲ್ಲಿ ಒಂದು ಭಾಗವಹಿಸಿದ್ದೆ ನಾನು. ಅದಾದ ಮೇಲೆ ಒಂದು 2 ಗಂಟೆ ಸುಮಾರಿಗೆ ನಾನು ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿತ್ತು. ಹಾಗೆ ನಾನು ಅಲ್ಲಿಂದ ಹೊರಟಾದ ಮೇಲೆ ಮತ್ತೆ ಮನೆಗೆ ಒಂದು 3 ಗಂಟೆ ಟೈಮಿಗೆ ನಾನು ರೀಚ್ ಆದೆ. ಆಮೇಲೆ ಮನೆಯಲ್ಲಿ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಆ ಟೈಮಿಗೆ ಒಂದು 4:15 ಒಂದು ಅನಾಮಧೇಯ ಕರೆ ಬರ್ತದೆ ನನಗೆ. ಕರೆ ಬಂದಾಗ ನಾನು ಸ್ಪಂದಿಸ್ತೇನೆ. ಸಾಧಾರಣ ಯಾವ ಕರೆ ಬಂದರೂ ಈಗ ನಾನು ಈ ಒಂದು ಪಕ್ಷದಲ್ಲಿ ಇರುವ ಕಾರಣ ಮತ್ತು ಇನ್ನೊಂದು ನಾನು ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಒಂದು ಪ್ರೈವೇಟ್ ಸ್ಕೂಲಲ್ಲಿ ಶಿಕ್ಷಕಿಯಾಗಿದ್ದೇನೆ. ಆದ ಕಾರಣ ನಾನು ಕಾಲ್ ಅಟೆಂಡ್ ಮಾಡಲೇಬೇಕು. ಹಾಗಾಗಿ ನಾನು ಅಟೆಂಡ್ ಮಾಡ್ತೇನೆ. ಸಾಧಾರಣ ಎಲ್ಲ ಕರೆಗಳನ್ನು ಸ್ವೀಕರಿಸ್ತೇನೆ. ನಾನು ಸ್ವೀಕರಿಸಿದಾಗ, ಮೇಡಮ್ ನೀವು ಎಲ್ಲಿದ್ದೀರಾ ಮೇಡಮ್, ನೀವು ಅರ್ಜೆಂಟ್ ಪರ್ಪುಂಜಕ್ಕೆ ಬನ್ನಿ, ಪರ್ಪುಂಜದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ನೀವು ಅರ್ಜೆಂಟ್ ಬರಬೇಕು ಅಂತ ಹೇಳ್ತಾರೆ. ಆದರೆ ನಾನಾಗ ಅಂದರೆ ಆ್ಯಕ್ಚುಲಿ ನಾವೊಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೆವು. ಅಂದರೆ ಸಾಧಾರಣ ಒಂದು ರಜೆ ಸಿಗುವಾಗ ಒಂದು ಹೊರಗೆ ಅಂದರೆ ಒಂದು ದೇವಸ್ಥಾನಕ್ಕೆ ಕಟೀಲಿಗೆ ಹೋಗುವ ಅಂತೇಳುವ ಒಂದು ನಿರ್ಣಯವನ್ನು ಮಾಡಿದ್ದೆವು ನಾವು. ಹಾಗಾಗಿ ಇದರ ಒಂದು ಗುಂಗಲ್ಲಿದ್ದೆವು ನಾವು. ಆದರೂ ನಾನು ಹೇಳ್ತೇನೆ ಏನಾಯಿತು ಅಂತ ಕೇಳ್ತೇನೆ ಅವರಿಗೆ. ಆಗ ಅವರು ಹೇಳ್ತಾರೆ ಹೀಗೆ ಆಗಿದೆ ಅಂತ. ಆಗ ಎಲ್ಲಿಗೆ ಬರಬೇಕು ಅಂತ ಅವರು ಕೇಳಿದರು. ಆಗ ನಾನು ಹೇಳಿದೆ ಗೌರ್ಮೆಂಟ್ ಹಾಸ್ಪಿಟಲಿಗೆ ನೀವು ಬನ್ನಿ. ಆಗ ಅವ್ರು ಹೇಳಿದರು ಗೌರ್ಮೆಂಟ್ ಆಸ್ಪತ್ರೆಗೆ ಬರುವ ಪರಿಸ್ಥಿತಿಯಲ್ಲಿ ಇಲ್ಲ ಮೇಡಮ್, ಇಲ್ಲಿ ಒಂದೊಂದು ಬಾಡಿ ಒಂದೊಂದು ಕಡೆ ಬಿದ್ದುಕೊಂಡು ಉಂಟು, ಇಲ್ಲಿ ನೋಡುವ ಪರಿಸ್ಥಿತಿಯಲ್ಲಿ ಇಲ್ಲ, ನಾವು ಏನಾದರೂ ಒಂದು ಮಾಡಿ ನೀವು ಅಂತ. ನಾನು ಹೇಳಿದೆ ಅದಕ್ಕೆ ಆಯ್ತು, ಹಾಗಾದರೆ ನೀವು ಅಲ್ಲಿ ಸಮೀಪ ಒಂದು ಮುಕ್ರಂಪಾಡಿ ಇಲ್ಲಿ ಪರ್ಪುಂಜದಿಂದ ಮುಕ್ರಂಪಾಡಿ ಹತ್ತಿರ ಆಗುವಂಥದ್ದು, ಅಲ್ಲಿ ಒಂದು ಹೊಸ ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಒಂದು ಓಪನ್ ಆಗಿದೆ. ಕಮ್ಮಡಿ ಅಶ್ರಫ್ ಅವರ ಒಂದು ನೇತೃತ್ವದ ಒಂದು ಹಾಸ್ಪಿಟಲ್ ಅದು. ಹಾಗಾಗಿ ಆ ಹಾಸ್ಪಿಟಲ್ಗೆ ನಾನು ಆಲ್ರೆಡಿ ಭೇಟಿ ಕೊಟ್ಟಿದ್ದೆ. ಯಾಕಂದರೆ ಅವರು ನನಗೆ ಮೊದಲೇ ಪರಿಚಯ ಇದ್ದಾರೆ. ಹಾಗಾಗಿ ಅವರ ಒಂದು ಹಾಸ್ಪಿಟಲಿಗೆ ನಾನು ಕಾಲ್ ಮಾಡ್ತೇನೆ, ಹೀಗೆ ಒಂದು ವಿಷಯ ಆಗಿದೆ ಪರ್ಪುಂಜದಲ್ಲಿ, ಈಗ ಇಮಿಡಿಯೇಟ್ ಅವರು ಕರ್ಕೊಂಡು ಬರ್ತಾರೆ, ಇದು ಭೀಕರ ಅಪಘಾತ ಆಗಿದೆ, ಅವರನ್ನೆಲ್ಲರನ್ನು ನಿಮ್ಮಲ್ಲಿ ಕರ್ಕೊಂಡು ಬರ್ತಾರೆ, ಒಮ್ಮೆ ಟ್ರೀಟ್ ಮಾಡಿ, ನಾನು ಇಮಿಡಿಯೇಟ್ ಬರ್ತೇನೆ ಅಂತ ಹೇಳಿ ಅವರಿಗೆ ಹೇಳ್ತೇನೆ. ಹೇಳಿ ಕರೆ ಕಟ್ ಮಾಡಿ ನಾನು ಇಮಿಡಿಯೇಟ್ ಹೊರಡ್ತೇನೆ ಅಲ್ಲಿಂದ. ನಾನು ಹೋಗುವಾಗ ಆಗಲೇ ಅವರು ಬಂದು ಸೇರಿದರು, ಅಲ್ಲಿ ಜನ ಕರ್ಕೊಂಡು ಬಂದಿದ್ದರು. ನಾನು ಹೋಗುವಾಗ ಅಲ್ಲಿ ನಮ್ಮ ಕಾರ್ಯಕರ್ತರಾದ ಹ್ಯಾರಿಸ್ ಸೆಂಟಿಯರ್ ಇದ್ದರು, ಮತ್ತು ಇವರು ಬಶೀರ್ ಪರ್ಲಡ್ಕ ಅವರು, ಮತ್ತು ತುಂಬ ಜನ ಇದ್ದರು. ಆದರೆ ಅವರನ್ನು ನಾನು ನೋಡಿದ್ದೇನೆ. ಆ ಪರಿಸ್ಥಿತಿಯಲ್ಲಿ ಎಂತ ಮಾಡಬೇಕು, ಯಾರನ್ನು ನೋಡಬೇಕು, ಯಾರ ಹತ್ರ ಮಾತಾಡಬೇಕು, ಯಾವುದು ನಮಗೆ ಗೊತ್ತಾಗೋದಿಲ್ಲ. ಹೋದ ಕೂಡಲೇ ಅಲ್ಲಿಯ ಪರಿಸ್ಥಿತಿ, 2 ಜನ ಸೀರಿಯಸ್ ಆಗಿರ್ತಾರೆ. ಆ ಸೀರಿಯಸ್ ಆದವರನ್ನು ಇಮಿಡಿಯೇಟ್ ಅಲ್ಲಿಂದಲೇ ಮಂಗಳೂರಿಗೆ ಕಳಿಸುವ ವ್ಯವಸ್ಥೆ ಸಹ ಮಾಡ್ತಾರೆ. ಅಲ್ಲಿ ಆಗಲಿಕ್ಕಿಲ್ಲ ಅಂತೇಳಿ ಅವರಿಗೆ ಗೊತ್ತಾಗ್ತದೆ ಡಾಕ್ಟರ್ಸಿಗೆ. ಮತ್ತು ಅಲ್ಲಿಂದ ಹೋದಾಗ ನಾನು ಹೋದ ಕೂಡಲೇ ಆ ಡಾಕ್ಟರ್ಸ್ ಕೂಡ, ಅಲ್ಲಿಯ ಒಂದು ಡಾಕ್ಟರ್ಸ್ ಆಗಲಿ ಅಥವಾ ಅಲ್ಲಿ ವರ್ಕ್ ಮಾಡುವ ಯಾರೇ ಸ್ಟಾಫ್ ಮೆಂಬರ್ಸ್ ಇದ್ದರು, ತುಂಬ ಒಳ್ಳೆಯ ರೀತಿಯ ಒಂದು ಕೋಪ್ರೇಟ್ ಮಾಡಿದ್ದಾರೆ ನನಗೆ ಅಂತಲ್ಲ, ಅಲ್ಲಿದ್ದ ಎಲ್ಲ ರೋಗಿಗಳಿಗೆ ಒಂದು ಕೋಪ್ರೇಟ್ ಮಾಡಿದ್ದಾರೆ. ಅದೊಂದು ಖುಷಿ ನಮಗೆ. ಮತ್ತು ಆ ಮೆಡ್ಲ್ಯಾಂಡಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಆಮೇಲೆ ಏನಾಯಿತು ಅಂತ ಹೇಳಿದರೆ, ನಾನು ಅಲ್ಲಿ ಇರಬೇಕಾದ್ರೆ ಮಗು ಅಳುವ ಸೌಂಡ್ ಕೇಳಿತು ನನಗೆ. ಸಣ್ಣ ಮಗು ಅಳುವುದು, ಯಾವುದಾದ್ರೂ ಒಂದು ತಾಯಿಯಾದವಳಿಗೆ ಮಗು ಅಳುವ ಒಂದು ಕೇಳುವಾಗ ಅದೊಂದು ನಮ್ಮ ಕಿವಿ ಒಂದು ನೆಟ್ಟಗೆ ಆಗೋದು ಇದ್ದದ್ದೇ, ಅದು ಮಾತೃ ಹೃದಯ ಅಂತ ಅದಕ್ಕೆ ಹೇಳುವಂಥದ್ದು. ಹಾಗಾಗಿ ಅಳುವ ಒಂದು ಸೌಂಡ್ ಕೇಳ್ತದೆ ನನಗೆ. ಅದು ICU ಅಲ್ಲಿ ಮಗು ಇತ್ತು, ಈ 3 ತಿಂಗಳ ಹಸುಗೂಸು ಒಂದು ಇತ್ತು. ಅದರಲ್ಲಿ ನಾನು ಇಮಿಡಿಯೇಟ್ ಯಾರ ಹತ್ರವೂ ಮಾತಾಡಲಿಕ್ಕೆ ಹೋಗಲಿಲ್ಲ. ಇಮಿಡಿಯೇಟ್ ನಾನೇ ಡೋರ್ ಓಪನ್ ಮಾಡಿ ನಾನೇ ಹೋದೆ ICU ಒಳಗೆ. ಹೋಗುವಾಗ ಮಗುವಿಗೆ ಟ್ರೀಟ್ ಮಾಡ್ತಾಯಿದ್ರು. ಮಗುವಿನ ಮೂಗಲ್ಲಿ ಬ್ಲಡ್ ಸುರಿತಾ ಇತ್ತು, ಹಾಗೆ ಕಣ್ಣಿನ ಹತ್ರ ಒಂದು ಗಾಯ ದೊಡ್ಡದಾಗಿ ಆಗಿತ್ತು, ಅಳ್ತಾ ಇತ್ತು ತುಂಬ. ಆಮೇಲೆ ನಾನು ಹೋಗಿ ಎತ್ತಿಕೊಂಡೆ ಮಗುವನ್ನು. ಎತ್ತಿಕೊಂಡು ನಾನು ಆ ಡಾಕ್ಟರಿಗೆ, ಅಂದರೆ ಸಿಸ್ಟರ್ಸ್ ಟ್ರೀಟ್ ಮಾಡ್ತಾಯಿದ್ರು ಅದನ್ನು. ಆಗ ಡಾಕ್ಟರಿಗೆ ನಾನು ಕರೆದು ಹೇಳಿದೆ, ಡಾಕ್ಟರ್, ಸಣ್ಣ ಮಗು, ದೊಡ್ಡವರಾದ್ರೂ ಸ್ವಲ್ಪ ತಡ್ಕೊಳ್ಳುವ ಶಕ್ತಿ ಇರ್ತದೆ, ಆ ಮಗುವಿಗೆ ಖಂಡಿತವಾಗಿಯೂ ತಡೆಯುವ ಶಕ್ತಿ ಇಲ್ಲ. 3 ತಿಂಗಳಿನ ಮಗು ಅಂದರೆ ಅದು ಏನು ಅಂತ ನಮಗೆ
ಗೊತ್ತುಂಟು. ಹಾಗಾಗಿ ನಾನು ಆ ಮಗುವಿಗೆ ಟ್ರೀಟ್ ಮಾಡಲಿಕ್ಕೆ ಹೇಳಿದೆ. ಮಗುವನ್ನು ಟ್ರೀಟ್ ಮಾಡ್ತಾರೆ ಡಾಕ್ಟರ್. ಟ್ರೀಟ್ ಮಾಡಿದಾಗ ಅವರು ಹೇಳಿದರು, ಮೂಗಲ್ಲಿ ಬ್ಲಡ್ ಬರ್ತಾ ಇರೋದ್ರಿಂದ ನೀವು ಇಮಿಡಿಯೇಟ್ ಒಂದು CT ಸ್ಕ್ಯಾನ್ ಮಾಡಿಸಿ ಇದಕ್ಕೆ ಅಂತ. ಆಗ ಅಲ್ಲಿ ಮಹಿಳೆಯರು ಯಾರಿಲ್ಲ ಸರ್. ಅಂದರೆ ಇದ್ದವರೆಲ್ಲರೂ ಅಪಘಾತದಲ್ಲಿ ಕೈ ಕಾಲು ಎಲ್ಲ ಫ್ರ್ಯಾಕ್ಚರ್ ಆದವರೇ ಇರುವಂಥದ್ದು. ಅವರ ಗೋಳು ನೋಡಲಿಕ್ಕೆ ಆಗ್ತಿರಲಿಲ್ಲ, ಕೆಲವರಿಗೆ ಪ್ರಜ್ಞೆ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇತ್ತು. ಮಗುವಿನ ತಾಯಿ ಕೂಡ ಆ ಪರಿಸ್ಥಿತಿಯಲ್ಲೇ ಇದ್ದರು ಅವರು. ಹಾಗಾಗಿ ನಾನು ಆ ಮಗುವನ್ನು ಇಮಿಡಿಯೇಟ್ ಎತ್ತಿಕೊಂಡು ನಾನೇ ಹೊರಗೆ, ಅಂದರೆ ಅಲ್ಲಿಂದ ಏನು ಅದಕ್ಕೆ ಬೇಕಾದ ಒಂದು ಚೀಟಿಯನ್ನು ಬರೆಸಿಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಆ್ಯಂಬುಲೆನ್ಸಲ್ಲಿ ಬಂದು ಕೂತಾಗುವಾಗ ಆ್ಯಂಬುಲೆನ್ಸ್ ಡ್ರೈವರ್ ಯಾರೋ ಏನೋ ನನಗೆ ಏನೂ ಗೊತ್ತಿಲ್ಲ. ಒಂದು ಆ್ಯಂಬುಲೆನ್ಸ್ ಇತ್ತು, ಅದರಲ್ಲಿ ಹತ್ತಿ ಕೂತಿದ್ದೇನೆ ನಾನು ಮಗುವನ್ನು ಹಿಡ್ಕೊಂಡು. ಆ್ಯಂಬುಲೆನ್ಸ್ ಡ್ರೈವರ್ ಯಾರಿದ್ದೀರಾ ಬನ್ನಿ ಅಂತ ಹೇಳಿದ್ದೇನೆ ಅಷ್ಟೇ. ಬಂದರು. ಆ ಆ್ಯಂಬುಲೆನ್ಸ್ ಡ್ರೈವರ್ ಕೂಡ ಉತ್ತಮವಾಗಿ ನನಗೆ ಒಂದು ಸಪೋರ್ಟ್ ಕೂಡ ಕೊಟ್ಟರು. ಮೇಡಮ್ ಹೆದರಬೇಡಿ, ಅವರು ತಿಳ್ಕೊಂಡಿದ್ದಾರೆ ನನ್ನ ಮಗು ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ತಿಳ್ಕೊಂಡಿದ್ದಾರೆ. ಗೊತ್ತಿರಲಿಲ್ಲ, ಅಂದರೆ ಅಲ್ಲಿ ಆ ಥರ ಪರಿಸ್ಥಿತಿಯಲ್ಲಿ ಇತ್ತು. ಯಾರಿಗೆ ಏನು ಆಗಬೇಕು, ಯಾರು ಏನು ಯಾವುದು ಪರಿಸ್ಥಿತಿ ಯಾರಿಗೂ ಗೊತ್ತಿಲ್ಲ ಅಲ್ಲಿ. ಹಾಗಾಗಿ ಅವರು ಕೂಡ ನನಗೆ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ. ಹಾಗೆ ಅವರು ಕರ್ಕೊಂಡು ನಾವು ಗೌರ್ಮೆಂಟ್ ಹಾಸ್ಪಿಟಲಿಗೆ ಬರ್ತೇವೆ. ಹಾಸ್ಪಿಟಲಿಗೆ ಬರಬೇಕಾದ್ರೆ ಅಲ್ಲಿ ಒಂದು ಕರುಣಾಕರ ಡಾಕ್ಟ್ರ್ ಇರ್ತಾರೆ. ಅವರು ಮಗುವನ್ನು ನೋಡ್ತಾರೆ. ನೋಡಿ ಆದಮೇಲೆ CT ಸ್ಕ್ಯಾನ್ನ ವ್ಯವಸ್ಥೆ ಇಲ್ಲಿ ಸದ್ಯಕ್ಕೆ ಇಲ್ಲ ಮೇಡಮ್ ಅಂತ ಹೇಳ್ತಾರೆ ನನ್ನ ಹತ್ರ. ಅದನ್ನು ಕೂಡ ಆಲ್ರೆಡಿ ನಾವು ಶಾಸಕರು, ನಮ್ಮ ನೆಚ್ಚಿನ ಹೆಮ್ಮೆಯ ಶಾಸಕರು ಅಶೋಕ್ ಕುಮಾರ್ ರೈ ಆಲ್ರೆಡಿ ಅದೆಲ್ಲ ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಹೇಳೋ ಉದ್ದೇಶದಿಂದ ನಮ್ಮ ಒಂದು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೂಡ ಒಂದು ಮಂಜೂರು ಮಾಡಿದ್ದಾರೆ ಈಗಲೇ ಸರ್ಕಾರದ ಜೊತೆ ಮಾತಾಡಿ. ಆದ್ದರಿಂದ ಈಗ ಸದ್ಯದಲ್ಲಿ ಅದು ಕೂಡ ಎಲ್ಲ ಫೆಸಿಲಿಟಿ ಕೂಡ ನಮಗೆ ಸಿಗಲಿಕ್ಕೆ ಇದೆ ಖಂಡಿತವಾಗಿಯೂ. ಹಾಗೆ ಅಲ್ಲಿ ಏನಾಯಿತು ಅಂತೇಳಿ CT ಸ್ಕ್ಯಾನ್ ಇಲ್ಲ ಅಂತಾಯಿತು. ಆಗಾಗಲೇ ಮತ್ತೆ ಇನ್ನು ಸಿಟಿ ಹಾಸ್ಪಿಟಲ್ ಅಂತಿದೆ ಪುತ್ತೂರಲ್ಲಿ, ಅಲ್ಲಿಗೆ ನಾವು ಹೋಗ್ತೇವೆ. ಅಲ್ಲಿ ಹೋಗಬೇಕಾದ್ರೂ ಏನೋ ನಮ್ಮ ಒಂದು ಇದು ಸರಿ ಇರಲಿಲ್ವ ಏನೋ, ಆಗ ಅಲ್ಲಿ ಡಾಕ್ಟರ್ಸ್ ಇಲ್ಲ. CT ಸ್ಕ್ಯಾನಿಗೆ ಬೇಕಾಗುವಂಥ ಡಾಕ್ಟರ್ಗಳಲ್ಲಿ ಇರಲಿಲ್ಲ. ಮತ್ತು ಅಲ್ಲಿಂದ ಮತ್ತೆ ಇನ್ನೊಂದು ಸ್ವಾಮಿ ಕಲಾಮಂದಿರ ಅಂತಿದೆ ತೆಂಕಿಲದಲ್ಲಿ, ಅಲ್ಲಿ ಒಂದು ಲ್ಯಾಬ್ ಇದೆ, ಅಲ್ಲಿಗೆ ನಾವು ಹೋಗ್ತೇವೆ. ಅದಾಗಲೇ ಅದಕ್ಕಿಂತ ಮೊದಲೇ ಮಗು ತುಂಬ ಅಳ್ಳಿಕ್ಕೆ ಶುರು ಮಾಡುವಾಗ ನನಗೆ ಅಂದರೆ ತಾಯಿಯಾದವಳಿಗೆ ಏನು ಅಂತ ಗೊತ್ತಿರ್ತದೆ ಆ ಮಗುವಿಗೆ. ಹಾಗಾಗಿ ನಾನು ಹಾಸ್ಪಿಟಲಲ್ಲಿ ಯಾರೋ ಒಂದು ಗಂಡಸು ಮತ್ತು ಹೆಂಗಸು ಇರ್ತಾರೆ ಅಲ್ಲಿ, ಅವ್ರ ಹತ್ರ ಹೇಳ್ತೇನೆ, ಒಂದು ರಿಕ್ವೆಸ್ಟ್ ಮಾಡ್ತೇನೆ ನನಗೆ, ಅಂದರೆ ಮಗುವನ್ನು ಬಿಟ್ಟು ನಾನು ಹೋಗುವಾಗಿಲ್ಲ. ಆಗ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೇನೆ, ನಾನು ಒಂದು ಲ್ಯಾಕ್ಟೋಜನ್ ಮಾತ್ರ ಒಂದು ಫೀಡಿಂಗ್ ಬಾಟಲ್ ತಂದು ಕೊಡಿ ನನಗೆ ಅಂತ ಹೇಳ್ತೇನೆ ನಾನು. ಅವರು ತಂದು ಕೊಟ್ಟರು ನನಗೆ. ಮತ್ತು ಆದರೂ ಆ ಮಗುವಿಗೆ ಫೀಡಿಂಗ್ ಬಾಟ್ಲಲ್ಲಿ ಕುಡಿಯುವಷ್ಟು ಇದು ಗೊತ್ತಿಲ್ಲ, 3 ತಿಂಗಳ ಮಗು ಅಂದರೆ ಅದು ಗೊತ್ತಿಲ್ಲ ಅದಕ್ಕೆ. ಮತ್ತೆ ಸಹ ಒಂದು ಸ್ಪೂನಲ್ಲಿ ಹಾಲಿನ ವ್ಯವಸ್ಥೆಯನ್ನು ನಾನು ಮಾಡ್ತೇವೆ ಅಲ್ಲಿ. ಮಾಡಿ ಆದ ಮೇಲೆ ಇನ್ನೊಂದು ಮಗು, ಡೆತ್ ಆದ ಮಗು, ಸ್ಪಾಟಲ್ಲೇ ಒಂದು ಮಗು ಹೋಗಿತ್ತು ಆ್ಯಕ್ಚುಲಿ. ಆ ಮಗುವಿನ ಬಾಡಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬರ್ತದೆ. ಬಂದು ಅಲ್ಲಿ ವೈದ್ಯರು ತಪಾಸಣೆ ಅದನ್ನು ಮಾಡಿ ಆದ ಮೇಲೆ ಈ ಮಗುವನ್ನು ನಾನು ಇನ್ನೊಬ್ಬರ ಕೈಗೆ ಹ್ಯಾಂಡ್ ಓವರ್ ಮಾಡಿ, ಆ ಮಗು ಅಂದರೆ ಮಹಿಳೆಯರು ಯಾರು ಇರಲಿಲ್ಲ ಅಲ್ಲಿ, ಆ ಬಾಡಿಯನ್ನು ನಾನೇ ತಗೊಳ್ಬೇಕಾಯ್ತು. ನಾನು ತಗೊಂಡೆ. ಅದನ್ನು ನೋಡಿ ಆಗುವಾಗ ನನಗೆ ತುಂಬ ಒಂಥರ, ತಾಯಿಯಾದವಳು ಅದನ್ನು ತಡೆದುಕೊಳ್ಳುವುದು ಒಂದು ಸ್ವಲ್ಪ ಕಷ್ಟದ ವಿಷಯ. ಆದರೂ ನಾನು ಗಟ್ಟಿ ಮನಸ್ಸಿನಿಂದ, ಆದರೂ ನನ್ನ ಕಣ್ಣೀರು ನಿಲ್ಲಿಲ್ಲ. ಕಣ್ಣೀರು ಹಾಕ್ತಾನೆ ನಾನು ಆ ಮಗುವನ್ನು ಸ್ವೀಕಾರ ಮಾಡಿ ಆ್ಯಂಬುಲೆನ್ಸಿಗೆ ಶಿಫ್ಟ್ ಮಾಡಿದೆ ನಾನು. ಆಮೇಲೆ ಈ ಮಗುವನ್ನು ಎತ್ತಿಕೊಂಡು ಮತ್ತೆ ನಾವು ಸಿಟಿ ಹಾಸ್ಪಿಟಲಿಗೆ, ಅಲ್ಲಿಂದ ಎಲ್ಲಿಗೆ ಹೋದೆವು, ಇಲ್ಲಿ ಲ್ಯಾಬಿಗೆ ಹೋಗ್ತೇವೆ. ಲ್ಯಾಬಲ್ಲಿ ಟ್ರೀಟ್ಮೆಂಟ್ ಆಗ್ತದೆ. ಅಲ್ಲಿಯೂ ನಾನು ದೇವರಲ್ಲಿ ಒಂದೇ ಹೋಗುವಾಗ ಬೇಡಿಕೊಂಡು, ಈ ಸಣ್ಣ ಮಗುವಿಗೆ ಒಂದು ಏನಾಗೋದು ಬೇಡಪ್ಪ ಅಷ್ಟೊಂದು ಕೇಳಿಕೊಂಡೆ. ಆ ದೇವರು ನನ್ನನ್ನು ಕೈ ಬಿಡಲಿಲ್ಲ. ದೇವರು ಏನು ಅಂದರೆ ನಾರ್ಮಲ್ ಬಂತು CT ಸ್ಕ್ಯಾನ್. ಅಲ್ಲಿ CT ಸ್ಕ್ಯಾನಲ್ಲಿ ಸ್ವಲ್ಪ ಕಷ್ಟ ಆಯಿತು ನನಗೆ. ಸಣ್ಣ ಮಗು, ಅದು 1 ನಿಮಿಷದ ಪ್ರೊಸೀಜರ್ ಅದು. ಅದರಲ್ಲಿ ಅಲ್ಲಾಡಬಾರ್ದು ಮಗು. ದೊಡ್ಡವರಿಗಾದರೂ ಹೇಗೆ ಮಲಗ್ತೇವೆ ನಾವು, ಆದರೆ ಸಣ್ಣ ಮಗು ಅಲ್ಲಾಡ್ತದೆ. ಮಲಗಿಸಿದ್ರೆ ಕೈಯಿಂದ ಕೆಳಗಿಟ್ಟರೆ ಮಗು ಅಳ್ತದೆ. ಮತ್ತು ನಾನು ಕೈಯಲ್ಲೇ ಹಿಡ್ಕೊಂಡು ಹೇಗೆಲ್ಲ ಮಾಡಿ ಅದೊಂದು CT ಸ್ಕ್ಯಾನ್ ಮಾಡಿದೆವು ನಾವು. ಪುಣ್ಯಕ್ಕೆ ರಿಪೋರ್ಟ್ ಕೂಡ ನಾರ್ಮಲ್ ಬಂತು. ಹಾಗೆ ಅಲ್ಲಿಂದ ಮತ್ತೆ ಮೆಡ್ಲ್ಯಾಂಡಿಗೆ ನಾವು ಬರ್ತೇವೆ. ಮೆಡ್ಲ್ಯಾಂಡಿಗೆ ಬಂದಾಗ ಅಲ್ಲಿ ಯಾರು ಇರಲಿಲ್ಲ. ಆಗಲೂ ಆ ಮಗುವಿನ ಅಜ್ಜ ಒಬ್ಬರಿದ್ದರು. ಅವ್ರ ಹತ್ರ ಅಂದರೆ ಆ ಮಗುವನ್ನು ಕೊಡೋದು ನನಗೆ ಸಮಂಜಸ ಅಲ್ಲ ಅಂತಾಯಿತು. ಅಂದರೆ ಎಷ್ಟಾದರೂ ತಾಯಿ ಹೃದಯ ಅಂತ ಹೇಳುವಂಥದ್ದು ಅದೊಂದು ಬೇರೆ ಇರ್ತದಲ್ವ ನಮಗೆ, ಮಾನವೀಯತೆ ಮನುಷ್ಯತ್ವ ಅನ್ನುವಂಥದ್ದು ಒಂದು ಇರ್ತದೆ. ನಾನು ಮತ್ತೆ ಸಹ ಅಂದರೆ ಯಾರಿಗೂ ಕೊಡಲಿಲ್ಲ, ಮಗುವನ್ನು ಹಿಡ್ಕೊಂಡೆ ನಾನೇ ಅದನ್ನು ಮಲಗಿಸಿದೆ. ಕೈಯಲ್ಲಿ ಅಲ್ಲಾಡಿಸಿ ಮಲಗಿಸಿದೆ. ಮತ್ತು ಇದು ಅವರ ಒಂದು ಮನೆಯವರು ಯಾರೋ
ಮಗುವಿನ ತಾಯಿಯ ಒಂದು ಸಂಬಂಧಿಕರು ಬರ್ತಾರೆ, ಮತ್ತು ಆ ಮಗುವನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೇನೆ ನಾನು. ಹ್ಯಾಂಡ್ ಓವರ್ ಮಾಡಿ ಆದ ಮೇಲೆ ಇಮಿಡಿಯೇಟ್ ಅಲ್ಲಿದ್ದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿದ್ದರು, ಹಾಗೆ ಅಲ್ಲಿನ ಊರಿನವರು ಕೂಡ ಇದ್ದರು. ಅಲ್ಲಿ ಸೇರಿ ಎಲ್ಲ ಮಂಗಳೂರಿಗೆ ಶಿಫ್ಟ್ ಮಾಡ್ತೇವೆ. ಅಂದರೆ ಎಲ್ಲವರು ಒಂದೇ ಕಡೆ ಇದ್ದರೆ ಸೇಫ್ ಅಂತೇಳೋ ಉದ್ದೇಶದಿಂದಾಗಿ ಎಲ್ಲರನ್ನು ಒಂದೇ ಹಾಸ್ಪಿಟಲಿಗೆ ನಾವು ಕಳಿಸಿಕೊಡ್ತೇವೆ. ಕಾರ್ಯಾಧ್ಯಕ್ಷ ಒಂದು ಪೋಸ್ಟ್ ಇದ್ದ ಕಾರಣ ನನಗೆ ಆ ಕರೆ ಬರಲಿಕ್ಕೆ ಸಾಧ್ಯ ಆಯಿತು. ಆ ಮಗುವನ್ನು ನಾನು ಒಂದು ಸೇಫ್ ಮಾಡಲಿಕ್ಕೂ ನನ್ನಿಂದ ಆಗುವ ಪ್ರಯತ್ನ ನಾನು ಮಾಡಿದ್ದೇನೆ. ಇದರಲ್ಲಿ ನನ್ನ ಯಾರು ಏನೋ ಹೇಳಿದರೂ ಪರವಾಗಿಲ್ಲ, ನನಗೇನು ಅದರಲ್ಲಿ ಏನು ಹೇಳ್ತಾರೆ ಶೈನ್ ಆಗಬೇಕು ಅಂತ ಹೇಳುವ ಖಂಡಿತ ನಾನು ಆ ಉದ್ದೇಶ, ನನಗೆ ಆ ವಿಚಾರವೇ ಇಲ್ಲ. ನಿನ್ನೆ ನೋಡುವಾಗಲೇ ನನಗೆ ಗೊತ್ತು ಎಲ್ಲ ಕಡೆ ನನ್ನ ಹೆಸರೇ ಬರ್ತಾ ಇರುವಂಥದ್ದು, ನನಗೆ ಗೊತ್ತಿರಲಿಲ್ಲ. ಮತ್ತು ಇನ್ನೊಂದು ಅಂತ ಹೇಳಿದರೆ, ನಾನು ಮಾಡಿರುವಂಥದ್ದು ಒಂದು ಮನುಷ್ಯತ್ವ, ಮಾನವೀಯತೆ ಅಂತ ಹೇಳ್ತಾರಲ್ಲ, ಅದು ಕಾರ್ಯ. ಯಾಕಂದರೆ ನಾನಿರೋದು ಭಾರತ ದೇಶ ಅಂದರೆ ಎಲ್ಲ ಒಂದು ಜಾತಿ ಧರ್ಮ ಮತಭೇದ ಎಲ್ಲದ ಜನ ಸೇರಿಕೊಂಡು ಒಗ್ಗಟ್ಟಾಗಿರುವಂಥ ಒಂದು ರಾಷ್ಟ್ರೀಯ ಭಾವೈಕ್ಯತೆಯಿಂದ ಕೂಡಿರುವಂಥ ಒಂದು ದೇಶ ನಮ್ಮದು. ಆದ ಕಾರಣ ಅಲ್ಲಿ ಯಾರು ನೋವಾದರೂ ನಾವು ಸ್ಪಂದಿಸುವುದು ಅದು ನಮ್ಮ ಕರ್ತವ್ಯ. ಯಾಕಂದರೆ ನಾನು ಹುಟ್ಟಿ ಬೆಳೆದದ್ದು ಒಂದು ಟೀಚರ್ಸ್ ಫ್ಯಾಮಿಲಿಯಲ್ಲಿ, ಅಂದರೆ ನನ್ನ ತಂದೆ ಇಬ್ಬರು ಶಿಕ್ಷಕರು. ಆದ ಕಾರಣ ಅವರು ಯಾವಾಗಲೂ ಶಿಕ್ಷಕರು ನಾವು ಅಂದರೆ ಎಷ್ಟೋ ಜನ ಅಂದರೆ ಯಾವುದೋ ಜಾತಿ ಯಾವುದೋ ಕುಲ ಯಾವುದೋ ಪಂಥದ ಮಕ್ಕಳು ಅಲ್ಲಿ ಬಂದಿರ್ತಾರೆ. ಅವರಿಗೆ ನಾವು ಪಾಠ ಮಾಡೋದಷ್ಟೇ ನಮ್ಮ ಕೆಲಸ. ಅವರಿಗೇನು ನಮ್ಮ ಜ್ಞಾನವನ್ನು, ಅವರಿಗೆ ನಮ್ಮಿಂದ ಆಗುವ ಜ್ಞಾನವನ್ನು ಒದಗಿಸುವುದಷ್ಟೇ. ಹಾಗೆ ನನ್ನ ತಂದೆ ತಾಯಿ ಸಹ ನನಗೆ ಅದೊಂದೇ ಜ್ಞಾನ ಮಾತ್ರ ಕೊಟ್ಟದ್ದು. ಯಾವುದೇ ದ್ವೇಷ ಅಸೂಯೆ ಮತ್ಸರ ಅದೆಲ್ಲ ಯಾವುದು ನನಗೆ ಕಲಿಸಿಕೊಡಲಿಲ್ಲ. ಅದರಿಂದಾಗಿ ಈ ಕೆಲಸ ನನ್ನ ತಂದೆ ತಾಯಿಗೆ ಕೂಡ ನಾನು ಚಿರಋಣಿಯಾಗಿದ್ದೇನೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ನಡೆದಿದ್ದೇನೆ. ಹಾಗಾಗಿ ನಾನು ದೇವರು ಮೆಚ್ಚುವ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ನನಗೆ ಒಂದು ಆತ್ಮತೃಪ್ತಿ ಇದೆ ಸರ್. ಟೋಟಲ್ ಈ ಪ್ರೊಸೆಸ್ ಎಷ್ಟು ಅಂದರೆ ನೀವು ಎಷ್ಟು ಹೊತ್ತಿಗೆ ಮಗು ನಿಮ್ಮ ಕೈ ತಲುಪಿತು ಮತ್ತು ಅದನ್ನು ಅವರ ಪಾಲಕರಿಗೆ ಅಥವಾ ಪೋಷಕರಿಗೆ ಅದನ್ನು ಕೊಡುವ ಹೊತ್ತಿಗೆ ಎಷ್ಟು ಸಮಯ ಕಳೆದು? ನನಗೆ ಒಂದು 4:45 ನಾನು ತಲುಪಿದ್ದೇನೆ ಅಲ್ಲಿಗೆ. 4:45 5 ಗಂಟೆಯ ಒಳಗೆ ನಾನು ಅಲ್ಲಿ ರೀಚ್ ಆಗಿದ್ದೇನೆ. ಅಷ್ಟು ಹೊತ್ತಿನಿಂದ ಒಂದು 10-10:30 ಗಂಟೆಯವರೆಗೆ ಮಗು ನನ್ನ ಹತ್ರ ಇತ್ತು. ಸೊ ಈ ಸಮಯದಲ್ಲಿ ನಿಮ್ಮ ಭಾವನೆ ಹೇಗಿತ್ತು? ಭಾವನೆ ಒಂದು ಅದುವೇ, ಈಗ ಯಾವುದೇ ಮಗುವನ್ನು ನಾವು ಎತ್ತಿಕೊಂಡಾಗ ತಾಯಿಗೆ ಆಗೋದು ನನ್ನ ಮಗು ಅಂತ ಹೇಳುವ ಒಂದು ಭಾವನೆ ಬರ್ತದೆ ಯಾರಿಗಾದರೂ. ನನಗೂ ಅದು ಬಂದಿದೆ. ನನ್ನ ಮಗು ಒಂದು ಇಹಲೋಕ ತ್ಯಜಿಸಿದಂಥ ಒಂದು ಮಗು ಕೈಗೆ ಬರುವಾಗಲೂ ನನಗೆ ನನ್ನ ಮಗುವದ್ದೇ ಅದು ಒಂದು ಏನು ಫೀಲಿಂಗ್ ಆಗ್ತಾ ಇತ್ತು ನನಗೆ. ಬಟ್ ಅದನ್ನು ಅಂದರೆ ನಾನೇ ಅಲ್ಲಿ ಅಥವಾ ನಾನೇ ಅಲ್ಲಿ ಕುಗ್ಗಿ ಹೋದರೆ ಮತ್ತೆ ಅದನ್ನು ಮುಂದುವರಿಸಲಿಕ್ಕೆ ಯಾರೂ ಇಲ್ಲ ಅಂತ ಹೇಳುವ ಒಂದು ದೃಢ ನಿರ್ಧಾರದಿಂದ ನಾನು ಅದನ್ನು ಹೇಗೋ ಕಠಿಣವಾಗಿ ನಾನು ಅದನ್ನು ನಿಭಾಯಿಸಿದ್ದೇನೆ ನಾನು.